ಈ ಬೈಕ್ ಟ್ಯಾಕ್ಸಿನ ಆದಷ್ಟು ಹುಡುಗರು ಕಡಿಮೆ ಮಾಡ್ಬಿಟ್ಟು ಈ ಡೆಲಿವರಿ ಕೆಲಸಗಳೇ ಮಾಡ್ಕೊಂಡು ಅಂದ್ರೆ ಈಗ ಫುಡ್ ಡೆಲಿವರಿ ಅವು ಇದಾವೆ ಅದ್ ಮಾಡ್ಕೊರಿ ಬೈಕ್ ಟ್ಯಾಕ್ಸಿ ಬೇಡ ಅಂತ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಆಟೋ ಕಸ್ಟಮರ್ ಕಡಿಮೆ ಆಗಿದ್ದಾರೆ ತುಂಬಾ ಬಂಡವಾಳ ಹಾಕಿ ಗಾಡಿ ತಗೊಂಡಾಗ ಈ ತರ ಮಾಡೋದು ಯಾವ ಸೀಮೆನೆ ಇದು ಹೊಟ್ಟೆ ಮೇಲೆ ಹೊಡೆದಂಗಲ್ವಾ ಬಸ್ ಫ್ರೀ ಇಂದಾನೋ ಯಾವ್ದ್ರಿಂದಾನೋ ನಮ್ಗೆ ಬಸ್ ಒಂದು ಫ್ರೀ ಇಲ್ಲ ಅದರಿಂದ ಯಾವ್ದ್ರಿಂದಾನೋ ಹೊಡ್ತಾ ಬಿದ್ದಿಲ್ಲ ಹೊಡ್ತಾ ಬಿದ್ದಿರೋದು ಒಂದೇ ಬೈಕ್ ಟ್ಯಾಕ್ಸಿ ಈ ಪಾಪಿ ಜನರ ಹಾಳು ದುನಿಯಾ ಇಷ್ಟೆಲ್ಲ ಹೇಳಿದ್ರಿ ಇವಾಗ ನಾನು ಇದನ್ನ ಹಾಕಿದ ತಕ್ಷಣನೇ ಕೆಲವೊಂದು ಕಮೆಂಟ್ಗಳು ಬರ್ತವೆ ಮೀಟರ್ ಡಬಲ್ ಎಂತ ಜಾಗದಲ್ಲ ಕುತ್ಕೊಂಡ್ ತಿನ್ನು ಅನ್ನ ತಿನ್ನೋ ಕೆಲಸ ಮಾಡ್ಬೇಕಷ್ಟೇ ಫ್ರೆಂಡ್ಸ್ ಎಲ್ಲ ನಮ್ಮ ಹತ್ರ ಇನ್ನೊಂದಿದೆ ನಾನು ಅಂತ ಇದು ನೀನು ಇದು ನೀನಾ ಇದು ನೀನು ಉಪಿ ಬಸ್ ಫ್ಯಾನು ಇದು ನೀನು ಅದು ನಾನು ಓಕೆ ಅದು ಆಟೋ ಇನ್ನೊಂದು ಅದು ಡಬಲ್ ಪ್ಲಗ್ ನನ್ನ ತಮ್ಮಂದು ಅವರು ಆಟೋ ಓಡಿಸ್ತಾರ ತಮ್ಮ ಅಂದ್ರೆ ಅವನು ಆಟೋ ಓಡಿಸ್ತಾನೆ ಅಂದ್ರೆ ತಮ್ಮ ಅಂದ್ರೆ ಸ್ವಂತ ತಮ್ಮ ಕೆಲ್ಸಕ್ಕೆ ಹೋಗ್ತಾನೆ ಇವನು ನಾವು ಬೆಂಗಳೂರಲ್ಲಿ ಅವಾಗಿನ ಜೊತೆಲಿ ಇರೋರಲ್ಲ ಸ್ವಂತ ತರ ಅವ್ರದ್ದೊಂದು ಸೇಮ್ ನಮ್ ತರ ಸ್ಟೋರಿ ಓಕೆ ಹಂಗಾರೆ ನೀವು ಫುಲ್ ಕ್ವಾಟ್ಲೆ ಬೆಂಗಳೂರು ಬಾಯ್ಸ್ ಬೆಂಗಳೂರಲ್ಲಿ ಅದೇ ಒಂದು ಕತ್ತು ಡೈಲಾಗು ಬಂದ್ಬಿಡುತ್ತದು ಲವಕಾಲ್ ಬಾಯಣ ಏನೋ ಒಂದ್ ಅಂದ್ರೆ ಬೆಂಗಳೂರಲ್ಲಿ ಆಟೋ ಸಿಟಿಲಿ ಡ್ರೈವರ್ಗಳು ಹೆಂಗಿರ್ತಾರೆ ಹೌದೌದು ನಾವು ಅದು ಚಿಕ್ಕ ವಯಸ್ಸಿಂದ ಇಲ್ಲೇ ಏರಿಯಾದಲ್ಲಿ ಓಡಾಡ್ಕೊಂಡು ಗಲ್ಲಿಲಿ ಎಲ್ಲ ಅವಾಗೆಲ್ಲ ಏನೋ ಒಂದ್ ಕೆಲ್ಸಗಳು ಆತರ ಮಾಡ್ಕೊಂಡು ಆಟೋ ಡ್ರೈವರ್ ಆದವರು ಆಟೋಗೂ ಮುಂಚೆ ಏನೆಲ್ಲ ಕೆಲಸ ಮಾಡಿದ್ರಿ ಆಲ್ರೆಡಿ ಹೇಳಿದ್ರಿ ನೀವು ಕರೆ ಕೆಲಸ ಅದು ಇದು ಅಂತ ಅದ್ರ ಜೊತೆಗೆ ಸ್ವಿಗ್ಗಿ ಝೊಮ್ಯಾಟೋನು ಕೂಡ ಹೇಳಿದ್ರಿ ಅದೆಷ್ಟು ದಿವಸ ಮಾಡಿದ್ರಿ ಅಣ್ಣ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಅಣ್ಣ ನಮ್ಗೆ ಆಟೋ ಓಡ್ಸಕ್ ಬಿಡ್ಲಿಲ್ಲ ಆಟೋ ಓಡ್ಸಕ್ ಬಿಡ್ಲಿಲ್ಲ ಹಂಗಾಗ್ಬಿಟ್ಟು ನಾವ್ ಮನೇಲಿ ಕೂತ್ಕೊಳಕ್ಕೆ ಬೋರ್ ಆಗ್ಬಿಡ್ತು ಇದೇನಪ್ಪ ಈ ಕರ್ಮ ಅನ್ಸ್ಬಿಟ್ಟು ಅದಕ್ಕೆ ನಾವೇನ್ ಮಾಡಿದ್ವಿ ಎಲ್ಲಾರು ಡನ್ಸೋ ಅಟ್ಯಾಚ್ ಮಾಡಿಸ್ಕೊಂಡಿದ್ದೆ ಫಸ್ಟ್ ಡನ್ಸೋ ಅಟ್ಯಾಚ್ ಮಾಡಿಸ್ಕೊಂಡೆ ಆಮೇಲೆ ಅದ್ರಲ್ಲಿ ಹೆಂಗಂದ್ರೆ ಅದ್ ಲೊಕೇಶನ್ ಒಂದೇ ಸರಿ ನಾನು ಇವಾಗ ಒಂದ್ ಆರ್ಡರ್ ಹೊಡೆದ್ರೆ ನನ್ಗೆ ಇನ್ಸೆಂಟಿವ್ ಬರುತ್ತೆ ಇಲ್ಲಿ ಕುತ್ಕೊಂಡಿರ್ತೀನಿ ಒಂದ್ ಆರ್ಡರ್ ಇಲ್ಲೇ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರುತ್ತಪ್ಪ ಅಂದ್ರೆ ವಸಂತ ನಗರ ಹಾಕಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಷ್ಟಕ್ಕೆ ಅದು ಇರಿಟೇಟ್ ಆಗೋಯ್ತು ಅದಕ್ಕೆ ಸ್ಯಾಡೋ ಫ್ಯಾಕ್ಸ್ ಕೂಡ ಮಾಡಿದ್ವಿ ಎಲ್ಲ ಸುಮ್ನೆ ನಮ್ ಬಾಯ್ಸ್ ಎಲ್ಲಾರು ನನ್ ಮಚ ಒಬ್ನಿದ್ದಾನೆ ಗೋವಿಂದ ಅಂತ ಅವನ ಹೆಸರು ಅವನು ನಾನು ಚಿಕ್ಕವರ ಇದ್ದಾಗಿಂದಾನು ಅವ್ನ್ ನೋಡಿದ್ರೆ ನೀವು ಅವಳಿ ಜವಳಿನ ಅಂದ್ಬಿಡ್ತೀರಾ ರೀಲ್ಸ್ ಅಲ್ಲಿ ಇದಾರೆ ಲಾಸ್ಟ್ ಫಸ್ಟ್ ಅಲ್ಲಿ ಒಂದೊಂದ್ ಜಾಗದಲ್ಲಿ ಇದ್ದಾನೆ ಮಚ್ಚ ಅಂತೀನಲ್ವಾ ಅವನು ನಾನು ಎಲ್ಲ ಲಾಕ್ ಡೌನ್ ಅಲ್ಲಿ ಡನ್ಸೋ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲಾ ಮಾಡ್ತಾ ಇದ್ವಿ ಸ್ವಿಗ್ಗಿ ಮಾಡಿದೀನಿ ಎಲ್ಲ ಐಡಿಗಳು ಇನ್ನೂ ಇದೆ ನಂದು ಯಾರಿಗೂ ಕೊಟ್ಟಿಲ್ಲ ನೀವು ಯಾರಿಗೂ ಕೊಡಕ್ ಹೋಗ್ಬೇಡ್ರಪ್ಪ ಯಾವ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅದು ನಿಜ ಓಕೆ ಅಷ್ಟೆಲ್ಲ ಮಾಡ್ಕೊ ಅಂದ್ರೆ ಅದನ್ನ ಮಾಡ್ತಿದ್ರಲ್ಲ ಇದು ಬಂದ್ ಅದಕ್ಕೆ ಏನ್ ಡಿಫ್ರೆನ್ಸ್ ಅಣ್ಣ ಡಿಫ್ರೆನ್ಸ್ ಏನು ಇಲ್ಲ ಅಣ್ಣ ಎರಡರಲ್ಲೂ ಕಷ್ಟ ಇದೆ ಆದ್ರೆ ಒಂದಂತ ನಮ್ ಡೆಲಿವರಿ ಬಾಯ್ಸ್ಗಳಿಗೆ ಹೇಳಕ್ ಇಷ್ಟ ಪಡ್ಬೋದು ಇದು ಆಟ ನಾವು ಅಂದ್ರೆ ಇದನ್ನೇ ನಂಬ್ಕೊಂಡಿರೋರು ಇವಾಗ ನಾವ್ ನೋಡ್ರಿ ಡನ್ಸೋ ಇಷ್ಟ ಆಗಿಲ್ಲ ಅಂದಾಗ ಝೊಮ್ಯಾಟೊ ಇಷ್ಟ ಆಗಿಲ್ಲ ಅಂದಾಗ ಸ್ಯಾಡೋ ಫ್ಯಾಕ್ಸ್ ಮಾಡಿದೆ ಇದ್ರಲ್ಲಿ ಬೇರೆ ಆಪ್ಷನ್ ಇಲ್ಲ ಕಸ್ಟಮರ್ ನ ಪಿಕಪ್ ಮಾಡ್ಬೇಕು ಡ್ರಾಪ್ ಮಾಡ್ಬೇಕು ಇವಾಗ ಆ ಜಾಗಕ್ಕೂ ಈ ಕಂಪನಿಗಳು ತಂದು ಇಟ್ಟಿರೋದು ಟೂ ವೀಲರ್ಗಳನ್ನ ಇವಾಗ ಇವ್ರು ಬಿಟ್ರು ಅವ್ರ ಕಡೆಯಿಂದ ಬಿಡ್ತಾರೆ ಟೂ ವೀಲರ್ಗಳು ಅದ್ರಲ್ಲಿ ಇನ್ನೊಂದು ಮಾತೇ ಇಲ್ಲ ಆದಷ್ಟು ಎಲ್ಲಾರು ಅದನ್ನ ಕಡಿಮೆ ಮಾಡ್ಕೊಂಡು ಡೆಲಿವರಿ ಕೆಲ್ಸದ ಕಡೆನೆ ಅದ್ ಇದ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನ್ ಹೇಳಕ್ ಇಷ್ಟ ಅಂದ್ರೆ ಅದೇ ಈ ಬೈಕ್ ಟ್ಯಾಕ್ಸಿನ ಆದಷ್ಟು ಹುಡುಗರು ಕಡಿಮೆ ಮಾಡ್ಬಿಟ್ಟು ಈ ಡೆಲಿವರಿ ಕೆಲ್ಸಗಳೇ ಮಾಡ್ಕೊಂಡ್ರೆ ಈಗ ಫುಡ್ ಡೆಲಿವರಿ ಅವು ಇದಾವೆ ಅದ್ ಮಾಡ್ಕೊರಿ ಅಂದ್ರೆ ಬೇಡ ಅಂತ ಹೇಳಕ್ ಏನಿಲ್ಲ ಅವ್ರವ್ರ ಕಷ್ಟ ಅವ್ರದ್ದು ಇರುತ್ತೆ ಈ ಕಂಪನಿಗಳು ಹೆಂಗ್ ಮಾಡ್ತಾರೆ ಅಂದ್ರೆ ಇವಾಗ ನಿಮ್ಮಿಂದ ಅವ್ರ ಲಾಭ ತಗೊಂತಾರೆ ಇವಾಗ ನಮಗಿನೂ ಹಂಗೆ ಬಂದಿದ್ದು ಸ್ಟಾರ್ಟಿಂಗ್ ಬಂದಾಗ ನೀವೇ ಅಂತ ಬಂದ್ರು ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇನ್ಸೆಂಟಿವ್ಸ್ ಅದು ಇದೆಲ್ಲ ಕೊಡ್ತಾರೆ ನಿಮ್ಗೆ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಾರೆ ಅದ್ ಬಿಟ್ಟು ಬೇರೆ ಕೆಲಸನೇ ನೀವ್ ಇದನ್ನ ನಂಬ್ಕೊಂಡು ಏನ್ ಮಾಡ್ಬಿಡ್ತೀರಾ ಅದನ್ನ ಬಿಟ್ಬಿಡೋದು ಐಡಿಗಳು ಬ್ಲಾಕ್ ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡ್ಕೊಂಡು ನಾಳೆ ನೀವು ಇದ್ರಲ್ಲೆಲ್ಲ ಸ್ಟಾಪ್ ಆಗಿ ಹೋಗಿ ಅದ್ರಲ್ಲಿ ಕೆಲ್ಸಕ್ಕೆ ಹೋದಾಗ ನಿಮ್ಗೆ ಅಲ್ಲಿ ಅಷ್ಟೊಂದು ವ್ಯಾಲ್ಯೂ ಇರಲ್ಲ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಅದ್ರಲ್ಲಿ ಏನು ಅಂದ್ರೆ ಮಾಡ್ರಿ ಆದಷ್ಟು ಸ್ವಲ್ಪ ಆಟೋ ಡ್ರೈವರ್ಗಳ ಕಡೆ ಅಂತ ಅಂದ್ರೆ ನಿಮ್ ಪ್ರಕಾರ ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಆಟೋ ಕಸ್ಟಮರ್ ಕಡಿಮೆ ಆಗಿದ್ದಾರೆ ತುಂಬಾ ಕಡಿಮೆ ಆಗಿದೆ ಇನ್ನೊಂದು ಮಾತೇ ಇಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದ್ದಾರೆ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಯಾಕಂದ್ರೆ ಅದು ಅವಾಗಿನ ಅರ್ನಿಂಗ್ಸ್ಗೆ ಈಗಿನ ಅರ್ನಿಂಗ್ಸ್ಗೆ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಅಂದ್ರೆ ತುಂಬಾ ಸಾವಿರಾರು ರೂಪಾಯಿ ಲೆಕ್ಕ ಅಂದ್ರೆ ಫಸ್ಟ್ ನಾವ್ ಇದ್ರಲ್ಲಿ ಅಣ್ಣ ನಾವು ಖುದ್ದಾಗಿ ಹೇಳ್ಬೇಕು ಅಂದ್ರೆ 1300 1500 ರೂಪಾಯಿ ನಾನ್ ದುಡಿಯೋದು
ಅದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಪಾರ್ಟ್ ಟೈಮ್ ಅಲ್ಲಿ ಅದಿದ್ ಮಾಡ್ಕೊಂಡು ಬೇರೆ ಬೇರೆ ಬಾಡಿಗೆಗಳೆಲ್ಲ ಹೊಡ್ಕೊಂಡು ರೋಡ್ ಬಾಡಿಗೆ ಅದಿದ್ದು ಫುಲ್ ಡೇ ಮಾಡಿದ್ರು 1500-600 ರೂಪಾಯಿ ದುಡಿತೀನಿ. ಅದರಲ್ಲಿ ಒಂದು 500 ರೂಪಾಯಿ ಗ್ಯಾಸು, ಒಂದು 500 ರೂಪಾಯಿ 400 ರೂಪಾಯಿ ಗ್ಯಾಸು. ಆಮೇಲೆ ನಾವು ಆಟೋದವ್ರು ಅಂದ್ರೆ ಟೆನ್ಷನ್ ಫಿಕ್ಸು, ನಮ್ಗಿಲ್ದೇ ಅದಕ್ಕೊಂದು 200-300 ರೂಪಾಯಿ. ದಿನಕ್ಕೆ 800 ರೂಪಾಯಿ ಉಳಿಸ್ಬೇಕಂದ್ರೂ ತುಂಬಾ ಕಷ್ಟ ಆಗೋಗಿದೆ ಈ ನಡುವೆ. ಬೈಕ್ ಟ್ಯಾಕ್ಸಿ ಜಾಸ್ತಿ ಆದ್ಮೇಲೆ. ಮುಂಚೆ ಅಂದ್ರೆ ಅಣ್ಣ ಅದೇ ಹೆಂಗೆ ಅಂದ್ರು 1500-600 ಮಾಡಿದ್ರು ಅದನ್ನ ಮಾಡ್ಬೇಕು ಅಂದ್ರೆ ನಾವು ಒಂದ್ ಟೈಮಿಂಗ್ ಇಕ್ಕೊಂತ ಇದ್ವಿ. ಬೆಳಗ್ಗೆ ಸಾಯಂಕಾಲ ಪೀಕ್ ಅವರಲ್ಲಿ ಓಡಿಸ್ಬಿಟ್ರೆ 1500 ರೂಪಾಯಿ ಆಗ್ಬಿಡೋದು. ಇವಾಗ ಹೆಂಗಂದ್ರೆ ಆಯ್ಕೊಂಡ್ ಹೊಡಿಯಂಗ್ ಆಗ್ಬಿಟ್ಟೈತೆ. ಬಾಡಿಗೆ ಬಂದ್ರೆ ಸಾಕು, ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಎಲ್ಲಂದ್ರೆ ಅಲ್ಲಿ ಕುತ್ಕೊಳ್ಳೋದು, ಎಲ್ಲಂದ್ರೆ ಅಲ್ಲಿ ಇತ್ಕೊಳ್ಳೋದು, ಆತರ ಆಗ್ಬಿಟ್ಟೈತೆ. ತುಂಬಾ ಬಸ್ ಫ್ರೀ ಇಂದಾನು ಯಾವ್ದ್ರಿಂದಾನು ನಮ್ಗೆ ಇಲ್ಲ, ಅದರಿಂದ ಯಾವ್ದ್ರಿಂದಾನು ಹೊಡ್ತಾ ಬಿದ್ದಿಲ್ಲ. ಹೊಡ್ತಾ ಬಿದ್ದಿರೋದು ಒಂದೇ ಬೈಕ್ ಟ್ಯಾಕ್ಸಿ, ಅದು ಈ ಕಂಪನಿಗಳಿಂದಾನೆ. ಅದು ಇದೇನ್ ಮಾಡ್ಬಿಟ್ಟವ್ರೆ, ಕಾಂಪಿಟೇಷನ್, ಅವ್ರವ್ರ ಕಾಂಪಿಟೇಷನ್ ಗಳಲ್ಲಿ ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಜೀವನ ತಿನ್ಕೊಂತಾವ್ರೆ ಇವ್ರು. ಇಷ್ಟು ತೊಂದ್ರೆ ಆಗ್ತಾ ಇದೆ. ಬರೀ ನಮ್ಗೆ ಅಲ್ಲ, ಕ್ಯಾಬ್ ಅವ್ರಿಗೂ ಬೈಕ್ ಟ್ಯಾಕ್ಸಿ ತುಂಬಾ ಅಂದ್ರೆ ತುಂಬಾ ತೊಂದ್ರೆ ಆಗ್ತಾ ಇದೆ. ಅವ್ರು ನಮ್ಗಿಂತ ಕಷ್ಟ ಇದೆ ಕ್ಯಾಬ್ಗಳದ್ದು. ಯಾಕಂದ್ರೆ ಅವ್ರದ್ದು ತಿಂಗಳಾದ್ರೆ 10,000 ರೂಪಾಯಿ ಲೋನ್, 10-11,000 ಲೋನ್. ಇನ್ಸೂರೆನ್ಸ್ ಏನಿರ್ಬೋದು ಆ ಗಾಡಿ ಇನ್ಸೂರೆನ್ಸ್, ಈ ಗಾಡಿದನ್ನ ಅಷ್ಟೇ ನಾವೆಲ್ಲ ಕಟ್ಟಿರ್ತೀವಿ. ಅದನ್ನೆಲ್ಲ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ನಾವು ನೀವು ಮಾತಾಡಿದ್ರು ಸುಮ್ಮನೆ ಬಾಯ್ ಬಡ್ಕೋಬೇಕಷ್ಟೇ. ಓಕೆ, ಅದಕ್ಕೊಂದು ಸೊಲ್ಯೂಷನ್ ತರ್ಬೋದಲ್ಲ. ಈಗ ನಾನ್ ಹೇಳೋ ಪ್ರಕಾರ ಅಂದ್ರೆ ಹುಡುಗರ್ದೇನು ತಪ್ಪಿಲ್ಲ, ಬೈಕ್ ಟ್ಯಾಕ್ಸಿ ಮಾಡೋ ಹುಡುಗರ್ದೇನು ತಪ್ಪಿಲ್ಲ. ಈಗ ಅದಕ್ಕೆ ಅಥವಾ ಈಗ ಆಟೋದವ್ರನ್ನ ಗಮನಕ್ಕೆ ತಗೊಂಡು ಈ ಹುಡುಗರನ್ನ ಗಮನಕ್ಕೆ ತಗೊಂಡು ಏನೋ ಸರ್ಕಾರ ಯಾವ್ದೋ ಒಂದು ನ್ಯಾಯ ಕೊಡ್ಬೋದಲ್ಲ ಅಂತ ನಾನು ಅದನ್ನೇ ಹೇಳಿದ್ ನಿಮ್ಗೆ. ನಾವು ನೀವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಇದನ್ನೆಲ್ಲ ಸರ್ಕಾರ ಬಂದಿರೋಂತ ಕಂಪನಿಗಳು ಅವ್ರು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ಅವ್ರನ್ನ ಬೆಳೆಸಿದ್ದು ನಮ್ಮ ಆಟೋದವ್ರು, ನಮ್ ಕ್ಯಾಬ್ ಆಟೋ ಕ್ಯಾಬೇ ಇರೋದು, ಆಟೋ ಕ್ಯಾಬ್ ಅವರು. ಇವತ್ತಿಗೆ ಅವರು ಬಂದು ಇವ್ರ ಮೇಲೆ ನಮ್ಮ ಹೊಟ್ಟೆ ಮೇಲೆ. ಇವಾಗ ನಂದು ಹಳೆ ಗಾಡಿ ಅಣ್ಣ, ಅದನ್ನ ನಂಬ್ಕೊಂಡು ಎಷ್ಟೋ ಜನ ಕ್ಯಾಬ್ಗಳು ಹಾಕೊಂಡ್ರು. ಯಾರನ್ನು ನಿಮ್ನ ಅವ್ರನ್ನ ಅಲ್ಲ, ಈ ಕಂಪನಿಗಳನ್ನ ನಂಬ್ಕೊಂಡು ಕ್ಯಾಬ್. ಒಂದ್ ಕ್ಯಾಬ್ ಹೆಂಗಿಲ್ಲ 10 ಲಕ್ಷ ಇದೆ ಅಣ್ಣ ಗಾಡಿ ಹಾಕೊಂಡವ್ರೆ. ಎಷ್ಟೋ ಜನ ಕ್ಯಾಬ್ ಹಾಕೊಂಡವ್ರೆ ಆ ಕಂಪನಿಗಳನ್ನ ನಂಬ್ಬಿಟ್ಟು. ಎಷ್ಟೋ ಜನ ಆಟೋಗಳು ಹಾಕೊಂಡವ್ರೆ. ಆಟೋ ಕ್ಯಾಬ್ ಜಾಸ್ತಿ ಆಗಕ್ ಮೇನ್ ಕಾರಣ ಅಗ್ರಿಗೇಟ್ ಕಂಪನಿಗಳು, ಈ ಕಂಪನಿಗಳೇ. ಇವಾಗ ಅವ್ರನ್ನ ನಂಬ್ಕೊಂಡು ನಾವ್ ಇಷ್ಟೆಲ್ಲ ಬಂಡವಾಳ ಹಾಕಿ ಗಾಡಿ ತಗೊಂಡಾಗ ಈ ತರ ಮಾಡೋದು ಯಾವ ಸೀಮೆನೆ ಇದು? ಹೊಟ್ಟೆ ಮೇಲೆ ಹೊಡೆದಂಗಲ್ವಾ, ಮೋಸ ಮಾಡ್ದಂಗಲ್ವಾ ಡ್ರೈವರ್ಗಳಿಗೆ? ಅದೆಲ್ಲ ಅವ್ರು ತಿಳ್ಕೊಬೇಕು. ಅದೇ ಸ್ಟಾರ್ಟಿಂಗ್ ಅಂದ್ರೆ ನೀವ್ ಹೇಳೋದು ಕರೆಕ್ಟ್. ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಆಫರ್ಗಳನ್ನ ಕೊಡ್ತಾನೆ, ಇನ್ಸೆಂಟಿವ್ ಗಳನ್ನ ಕೊಡ್ತಾನೆ, ಕಿಲೋಮೀಟರ್ಗೆ ಇಂತಿಷ್ಟು ಅಂತ ಕೊಡ್ತಾನೆ. ಬರ್ತಾ ಕಿಲೋಮೀಟರ್ ತೆಗಿಯೋದು, ಇನ್ಸೆಂಟಿವ್ ತೆಗಿಯೋದು ಮಾಡ್ತಾನೆ. ಬಟ್ ಆ ಕಂಪ್ನಿಗಳು ಬಂದಿರೋದು ದುಡಿಯಕ್ಕೆ ಅಲ್ವಾ, ದುಡ್ಡು ಮಾಡಕ್ಕೆ ಅಲ್ಲ, ಅದೇ ಬಿಸ್ನೆಸ್ ಆಗಿ ನೋಡ್ತಾರೆ. ಹೌದು, ಅದ್ರಲ್ಲಿ ನಮ್ದು ಏನು ಯೋಚನೆ ಮಾಡಲ್ಲ ಅವರು. ಹೌದು, ಅರ್ಥ ಆಯ್ತಾ? ನಮ್ದು ಯೋಚನೆ ಮಾಡಲ್ಲ. ಅದನ್ನೆಲ್ಲ ಯಾರು ಯೋಚನೆ ಮಾಡಕ್? ಇಲ್ಲಿನ ಸರ್ಕಾರ, ಇಲ್ಲಿಯವರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ನಾಯಕರು ಯೋಚನೆ ಮಾಡ್ಬೇಕು. ಇವೆಲ್ಲ ಯೋಚನೆ ಮಾಡಿ ಅಲ್ಲಿ ಪ್ರೋಗ್ರಾಮ್ಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇದನ್ನೆಲ್ಲ ಯಾಕೆ ತಡೆದ್ ನಿಲ್ಲಕ್ ಆಗಿಸ್ತಾ ನಮ್ಗಂತೂ ಗೊತ್ತಿಲ್ಲ. ಹೊಟ್ಟೆ ತುಂಬಿಸ್ಕೊಂತ ಅವನಲ್ಲಿ ಕುತ್ಕೊಂಡು ನಾವು ಬೀದಿ ಬಾಯ್ ಬಡ್ಕೊಳಂಗ ಆಗೈತಿ. ಇಷ್ಟೆಲ್ಲ ಹೇಳಿದ್ರಿ. ಇವಾಗ ನಾನು ಇದನ್ನ ಹಾಕಿದ ತಕ್ಷಣನೇ ಕೆಲವೊಂದು ಕಮೆಂಟ್ಗಳು ಬರ್ತವೆ. ಮೀಟರ್ ಡಬಲ್ ಹೇಳಿ, ಮೀಟರ್ ಡಬಲ್ ಅಲ್ಲಿಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಇರುತ್ತೆ, 500 ರೂಪಾಯಿ ಕೊಡಿ, 600 ರೂಪಾಯಿ ಕೊಡಿ. ಇದನ್ನ ಕೇಳ್ತಾರೆ, ಇದನ್ನ ಯಾಕೆ ಕೇಳಿಲ್ಲ ಅಂತ ನನ್ನೇ ಕೇಳ್ತಾರೆ. ಅದಕ್ಕೆ ಉತ್ತರ ನೀವೇ ಕೊಟ್ಬಿಡಿ. ಅಣ್ಣ ಕೆಲವೊಬ್ರು ಇದಾರೆ ಅಣ್ಣ, ಎಲ್ಲರೂ ಹಂಗೆ ಇಲ್ಲ. ಇವಾಗ ನಾನು 100 ರೂಪಾಯಿ ಆಗೋ ಜಾಗಕ್ಕೆ 200 ರೂಪಾಯಿ ಇಸ್ಕೊಂಡಿದೀನಿ. ಎಷ್ಟೋ ಜನ ಫ್ರೀಯಾಗಿ ಕೂಡ ಬಿಟ್ಟಿದೀನಿ, ಇಲ್ಲ ಅಂತ ನಾವ್ ಹೇಳೋದಿಲ್ಲ. ಆದ್ರೆ ಇವಾಗ ಈ ಕಂಪನಿಗಳೆಲ್ಲ ಬಂದ್ಮೇಲೆ ನಮ್ಗೂ ಈ ಉಗ್ದಾಟ, ಈ ಜಗಳ ಇದೆಲ್ಲ ಬೇಡ ಅನ್ಸ್ಬಿಟ್ಟು ಎಲ್ಲಾರನ್ನು ನೆಮ್ಮದಿಯಾಗಿ ಅದ್ರಲ್ಲೇ ಓಡಿಸ್ಕೊಂಡಿರೋದು. ಅದ್ ಎಷ್ಟೇ ಬಿಡ್ಲಿ ಯಾರನ್ನು. ಅಂದ್ರೆ ಕೆಲವೊಂದ್ ಸ್ಪಾಟ್ಗಳು ಇದಾವೆ, ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಜನ ಕ್ರೌಡ್ ಇರೋ ಜಾಗದಲ್ಲಿ ಮಾಡ್ತಾರೆ. ಡಿಮ್ಯಾಂಡ್ಗಳು ಇರುತ್ತೆ, 5 ಬೇಳು ಒಂದೇ ಇರಲ್ವಲ್ಲ, ಡಿಮ್ಯಾಂಡ್ ಇರುತ್ತೆ. ಕೆಲವೊಬ್ರು ಅದೇ 100 ಆಗೋ ಜಾಗಕ್ಕೆ 200, 300, 600 ಹೆಂಗೋ ಇರ್ತಾರೆ. ಹೆಂಗಂದ್ರೆ ಒಬ್ರು ಇಬ್ರು ಇದ್ರೆ ಒಳ್ಳೆಯವರೇ ಇರ್ತಾರೆ. ಲಕ್ಷಾಂತರ ಜನ ಇದ್ದಾಗ ಕೆಟ್ಟವ್ರು ಇರ್ತಾರೆ, ಅಷ್ಟೇ ಒಳ್ಳೆಯವ್ರು ಇರ್ತಾರೆ. ಎಲ್ಲಾನು ನೋಡ್ಬೇಕು. ಬಟ್ ಎಲ್ಲದ್ರಲ್ಲೂ ನಮ್ನೂ ಯಾಕೆ ಸೇರ್ಸ್ಕೊಳಲ್ಲ? ನಮ್ದು ಯಾಕೆ ಮಾತಾಡಲ್ಲ ಯಾರು?